ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಸೊ ಇವತ್ತಿನ ವಿಚಾರ ಬಂದ್ಬಿಟ್ಟು ಸ್ವಂತ ನಿರ್ಧಾರ. ಸ್ವಂತ ನಿರ್ಧಾರದಿಂದ ಮಾತ್ರ ನಾವು ಯಶಸ್ವಿ ಕಾಣಲು ಸಾಧ್ಯ. ಸ್ವಂತ ನಿರ್ಧಾರ, ಯಾವುದೇ ಕೆಲಸ ಮಾಡಿ ಸ್ವಂತ ನಿರ್ಧಾರದಿಂದ ಮಾತ್ರ ಯಶಸ್ವಿ ಆಗಲು ಸಾಧ್ಯ. ನಾವು ಏನೇ ಕೆಲಸ ಮಾಡಬೇಕಾದ್ರೆ ನಮ್ಮ ಪಕ್ಕದವ್ರನ್ನ ಕೇಳ್ತೀವಿ, ಫ್ರೆಂಡ್ಸ್ ಕೇಳ್ತೀವಿ, ರಿಲೇಟಿವ್ ಕೇಳ್ತೀವಿ. ಆ ಎಲ್ಲ ಕೆಲಸಗಳಿಗೂ ಡಿಪೆಂಡಿಂಗ್ ಅಪಾನ್ ವರ್ಕ್, ಅದಕ್ಕೆ ಅಡ್ಡೆ ತಡೆ ಬರುತ್ತೆ. ಸ್ವಂತ ನಿರ್ಧಾರದಿಂದ ಯಶಸ್ವಿ ಆಗಲು ಮಾತ್ರ ಸಾಧ್ಯ. ಸ್ವಂತ ನಿರ್ಧಾರ ಇರಬೇಕು. ನೋಡಿ, ನಾವು ಉದಾಹರಣೆ, ನಾನು ನನ್ನ ಹೊಲದಲ್ಲಿ ಏನೋ ಒಂದು ಕ್ರಾಪ್ಸ್ ಹಾಕ್ತೀನಿ, ಏನೋ ಎಲ್ಲರೂ ಹಾಕ್ತಾರೆ ನಾನು ಹಾಕ್ತೀನಿ, ಹಂಗಲ್ಲ. ಸ್ವಂತ ನಿರ್ಧಾರ, ಆಯಾಯ ಕಾಲಕ್ಕೆ ಆಯಾಯ ಟೈಮಿಗೆ ಆ ಬೆಳೆ ಹಾಕಬೇಕು. ಒಂದು ಪಕ್ಕದನು ಟೊಮೊಟೊ ಹಾಕಿದ ಅಂಥೇಳಿ ನಾವು ಟೊಮೊಟೊ ಹಾಕೋದು, ಪಕ್ಕದನು ಮೆಣಸಿನ ಗಿಡ ಹಾಕಿದ ಅಂಥೇಳಿ ನಾವು ಹಾಕೋದು, ಬೇರೆಯವ್ರನ್ನ ಜೆರಾಕ್ಸ್ ಮಾಡೋದು ಬಿಡಬೇಕು. ಕರೆಕ್ಟಾ? ಮತ್ತು ಇನ್ನೊಬ್ರಿಗೆ ಕೇಳಿಬಿಟ್ಟು ಇನ್ನೊಬ್ಬರನ್ನ ಇದು ಮಾಡಿದರೆ ನಾವು ಯಾವತ್ತೂ ಸಕ್ಸಸ್ ಆಗುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ, ಪ್ರತಿಯೊಂದು ವರ್ಕಲ್ಲೂ ಅಷ್ಟೇ, ಯಾರನ್ನೇ ಫ್ರೆಂಡ್ಸ್ ಆಗಿರಲಿ, ಗುಡ್ ಫ್ರೆಂಡ್ಸ್ ಇರಬೇಕು. ಕೆಲವು ಫ್ರೆಂಡ್ಸ್ ಇರ್ತಾರೆ, ನಮ್ಮ ಹತ್ರ ದುಡ್ಡಿದ್ದಾಗ ಮಾತ್ರ ಫ್ರೆಂಡ್ಸ್, ದುಡ್ಡಿಲ್ಲ ಅಂದರೆ ಅವ್ರ ಫ್ರೆಂಡ್ಸ್ ಅಲ್ಲ ಅವರು. ಇನ್ನು ಕೆಲವು ಫ್ರೆಂಡ್ಸ್ ಇದ್ದಾರೆ, ನಮ್ಮ ಹತ್ರ ದುಡ್ಡು ಇಲ್ಲದ್ರೂ ಅವರೇ ಸಪೋರ್ಟ್ ಮಾಡುವಂಥ, ಅಂದರೆ ಕೆಲಸ ಮಾಡಿಸುವಂಥ ಫ್ರೆಂಡ್ಸ್ ಇದ್ದಾರೆ. ಇನ್ನು ಕೆಲವರು ಫ್ರೆಂಡ್ಸ್ ನಮ್ಮ ಹತ್ರ ದುಡ್ಡಿದ್ದಾಗ ಖಾಲಿ ಮಾಡಿಸ್ಬಿಟ್ಟು ಆಮೇಲೆ ಕೈಗೆ ಸಿಗಲ್ಲ. ಮನುಷ್ಯ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂದರೆ ಫಸ್ಟ್ ಫೈನಾನ್ಸ್ ಸ್ಟ್ರಕ್ಚರಲ್ಲಿ ಸ್ಟ್ರಾಂಗ್ ಆಗಿರಬೇಕು.